ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಗದಷ್ಟು ಬಯಲಾಗ್ತಾ ಇದೆ ನೀಟ್ ಪರೀಕ್ಷೆಯ ಕರ್ಮಕಾಂಡ. ನಿನ್ನೆ ನೀಟ್ ಪರೀಕ್ಷೆ ಲೀಕ್ ಆಗಿದ್ದರ ಬಗ್ಗೆ ಸುದ್ದಿಗಳು ಬರ್ತಾ ಇದ್ದಂತೆ ಇಡೀ ದೇಶದಾದ್ಯಂತ ಆಕ್ರೋಶದ ಜ್ವಾಲೆ ಶುರುವಾಗಿತ್ತು. ಅದನ್ನ ತನಿಖೆ ಮಾಡೋದಕ್ಕೂ ಕೂಡ ಮುಂದಾಗಿತ್ತು. ತನಿಖೆಯ ಭಾಗವಾಗಿ ಬಗದಷ್ಟು ಬಯಲಾಗ್ತಾ ಇದೆ ನೀಟ್ ಪರೀಕ್ಷೆಯ ಕರ್ಮಕಾಂಡ. ಪುಣೆಯಲ್ಲಿ ಯುವತಿಯೊಬ್ಬಳು ಲಾಕ್ ಆಗಿರೋದು, ಆ ಯುವತಿಯ ಲ್ಯಾಪ್ಟಾಪ್ ಕೂಡ ಸೀಜ್ ಮಾಡಲಾಗಿದೆ. ಪುಣೆ ಪೊಲೀಸರಿಂದ ಆರೋಪಿ ಮನೀಷಾ ವಶಕ್ಕೆ ತೆಗೆದುಕೊಳ್ಳಲಾಗಿದೆ. ಪರೀಕ್ಷೆ ಅಕ್ರಮದ ಬಗ್ಗೆ ಖಾಕಿ ಪರಿಶೀಲನೆ ಮಾಡ್ತಾ ಇರೋದು. ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡಿ 28 ಲಕ್ಷ ರೂಪಾಯಿ ತನಕವೂ ಕೂಡ ಅವುಗಳನ್ನು ಮಾರಾಟ ಮಾಡಿದ್ದಾರೆ ಎನ್ನುವಂತಹ ಸುದ್ದಿ ಇಡೀ ದೇಶದಾದ್ಯಂತ ಆಕ್ರೋಶಕ್ಕೆ ಕಾರಣವಾಗಿತ್ತು. ಪರೀಕ್ಷೆಯನ್ನು ಕೂಡ ರದ್ದುಗೊಳಿಸಲಾಗಿತ್ತು. ಮೇ 3ನೇ ತಾರೀಕಿಗೆ ಪರೀಕ್ಷೆ ನಡೆದಿತ್ತು. ಮೇ 3, 2026ಕ್ಕೆ ನೀಟ್ ಪರೀಕ್ಷೆ ನಡೆದಿತ್ತು. ಅದಾದ ನಂತರ ಸೋರಿಕೆಯ ವಿಚಾರ ದೊಡ್ಡ ಮಟ್ಟದಲ್ಲಿ ಹೊರಗಡೆ ಬಂತು. ಆಕ್ರೋಶಕ್ಕೂ ಕೂಡ ಕಾರಣ ಆಯಿತು. ಇದೀಗ ಮನೀಷಾ ವಾಗ್ಮರೆ ಎಂಬ ಮಹಿಳೆಯನ್ನ ಪುಣೆ ಪೊಲೀಸರ ಬಂಧನ ಆಗಿರೋದು. ಪುಣೆ ಪೊಲೀಸರು ಬಂಧಿಸಿದ್ದಾರೆ. ಪುಣೆ ಪೊಲೀಸರ ಅಪರಾಧ ವಿಭಾಗ ಮನೀಷಾ ವಾಗ್ಮರೆ ಎಂಬ ಮಹಿಳೆಯನ್ನ ವಶಕ್ಕೆ ತೆಗೆದುಕೊಂಡಿದೆ. ಮಧ್ಯವರ್ತಿಯ ಪಾತ್ರವನ್ನು ಇವರು ನಿರ್ವಹಿಸ್ತಾ ಇದ್ರಂತೆ. ಮನೀಷಾ ವೈದ್ಯಕೀಯ ಸೀಟು ಆಕಾಂಕ್ಷಿ ವಿದ್ಯಾರ್ಥಿಗಳೇನಿರ್ತಾರೆ ಮತ್ತೊಬ್ಬರ ಪೋಷಕರನ್ನ ಸಂಪರ್ಕ ಮಾಡೋದು, ಅವರನ್ನ ಸಂಪರ್ಕಿಸಿ ಈ ಹಗರಣದ ಪ್ರಮುಖ ಏಜೆಂಟ್ಗಳಿರ್ತಾರಲ್ಲ ಆ ಏಜೆಂಟ್ಗಳಿಗೆ ಪರಿಚಯ ಮಾಡುವಂತಹ ಕೆಲಸವನ್ನ ಈ ಮನೀಷಾ ವಾಗ್ಮರೆ ಮಾಡ್ತಿದ್ರು ಎನ್ನುವಂತಹ ಆರೋಪ ಇವರ ಮೇಲೆ ಇದೆ. ಅಂದರೆ ಯಾರಿಗೆ ಇದರ ನೆಸೆಸಿಟಿ ಇದೆ, ವಿದ್ಯಾರ್ಥಿಗಳು, ಪೋಷಕರು ಮತ್ತು ಈ ಕಿಂಗ್ ಪಿನ್ಗಳು ಏನಿದ್ರು ಈ ಪ್ರಶ್ನೆ ಪತ್ರಿಕೆ ಲೀಕ್ ಮಾಡೋದು, ಅವುಗಳನ್ನು ಮತ್ತೊಬ್ಬರಿಗೆ ತಲುಪಿಸೋದು, ಅವರನ್ನ ಇಂಟ್ರೊಡ್ಯೂಸ್ ಮಾಡಿಸೋ ಕೆಲಸವನ್ನು ಇವರು ಮಾಡ್ತಾ ಇದ್ರಂತೆ. ಹೀಗಾಗಿ ಲ್ಯಾಪ್ಟಾಪ್ ಮತ್ತು ಮೊಬೈಲ್ ಫೋನ್ಗಳನ್ನು ಕೂಡ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಡಿಜಿಟಲ್ ಸಾಕ್ಷ್ಯಗಳನ್ನು ಕಲೆ ಹಾಕಲಾಗ್ತಾ ಇದೆ. ಇದು ಮನೀಷಾ ವಾಗ್ಮರೆ ಬಂಧನಕ್ಕೆ ಸಂಬಂಧಪಟ್ಟಂತಹ ಸುದ್ದಿ. ಮತ್ತೊಂದು ಕಡೆ ಮತ್ತೊಬ್ಬನ ಬಂಧನ ಆಗಿದೆ. ಈ ಪ್ರಕರಣದಲ್ಲಿ ಮತ್ತೊಬ್ಬ ವ್ಯಕ್ತಿಯ ಬಂಧನ ಆಗಿದೆ. ಧನಂಜಯ್ ಲೋಖಂಡೆ ಎನ್ನುವಂತಹ ವ್ಯಕ್ತಿಯ ಬಂಧನವೂ ಕೂಡ ಈ ಪ್ರಕರಣದಲ್ಲಿ ಆಗಿದೆ. ನೀಟ್ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಮಹಾರಾಷ್ಟ್ರದ ಅಹಲ್ಯಾನಗರದಲ್ಲಿ ಆಗಿರುವಂತಹ ಬೆಳವಣಿಗೆ ಇದು. ಅಹಲ್ಯಾನಗರದಲ್ಲಿ ಧನಂಜಯ್ ಲೋಖಂಡೆ ಎನ್ನುವಂತಹ ವ್ಯಕ್ತಿಯನ್ನು ಕೂಡ ಪೊಲೀಸರು ಬಂಧಿಸಿದ್ದಾರೆ. ಈ ವ್ಯಕ್ತಿಯು ಕೂಡ ಮಧ್ಯವರ್ತಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದ ಅಂತ ಕೇಂದ್ರೀಯ ತನಿಖಾ ದಳ ಮಹಾರಾಷ್ಟ್ರದ ಅಹಲ್ಯಾನಗರದಲ್ಲಿ ಈ ವ್ಯಕ್ತಿಯನ್ನು ಬಂಧಿಸಿದೆ. ಮುಖ್ಯ ಏಜೆಂಟ್ಗಳಲ್ಲಿ ಈ ವ್ಯಕ್ತಿಯು ಕೂಡ ಒಬ್ಬ ಅಂತ ಹೇಳಲಾಗ್ತಿದೆ. ಪುಣೆಯಲ್ಲಿ ಪೊಲೀಸರು ದಾಳಿ ಮಾಡಿದ್ರು. ಆ ದಾಳಿಯನ್ನು ತಪ್ಪಿಸಿಕೊಳ್ಳೋದಕ್ಕೆ ಆ ವ್ಯಕ್ತಿ ಅಹಲ್ಯಾನಗರಕ್ಕೆ ಓಡಿ ಹೋಗಿದ್ದಂತೆ ತಾಂತ್ರಿಕವಾಗಿ ಒಂದು ಆಪರೇಷನ್ ಅನ್ನು ನಡೆಸಿ ಇದೀಗ ಆ ವ್ಯಕ್ತಿಯನ್ನು ವಶಕ್ಕೆ ತೆಗೆದುಕೊಳ್ಳಲಾಗಿದೆ. ಈ ನಾಸಿಕ್ನ ವೈದ್ಯಕೀಯ ವಿದ್ಯಾರ್ಥಿ ಶುಭಂ ಎನ್ನುವಂಥ ವ್ಯಕ್ತಿ ಇದ್ನಲ್ಲ, ಆ ವ್ಯಕ್ತಿಗೆ ಲೀಕ್ ಆಗಿದ್ದ ಪ್ರಶ್ನೆ ಪತ್ರಿಕೆಯನ್ನು ಒದಗಿಸಿದವನೇ ಈ ಧನಂಜಯ್ ಲೋಖಂಡೆ ಎನ್ನುವಂತಹ ಮಾಹಿತಿ ಬರ್ತಾ ಇದೆ. ಈ ಪ್ರಮುಖ ಜಾಲದ ಆರೋಪಿ ಈತ. ನಾಸಿಕ್ನ ವೈದ್ಯಕೀಯ ವಿದ್ಯಾರ್ಥಿ ಶುಭಂ ಎನ್ನುವಂತಹ ವ್ಯಕ್ತಿಗೆ ಕ್ವಶನ್ ಪೇಪರ್ ಕೊಟ್ಟಂತಹ ವ್ಯಕ್ತಿ ಈತ. ಈ ವ್ಯಕ್ತಿಯು ಕೂಡ ಮತ್ತೊಂದು ಕಡೆ ಆರೋಪಿ ಶುಭಂ ಕೈನರ್ ಬಂಧನವೂ ಕೂಡ ಆಗಿದೆ. ಮಹಾರಾಷ್ಟ್ರದ ನಾಸಿಕ್ನಲ್ಲಿ ಬಂಧಿತನಾಗಿದ್ದ ಶುಭಂ 30 ವರ್ಷದ BAMS ವಿದ್ಯಾರ್ಥಿ ಶುಭಂ. ಈ ಒಟ್ಟಾರೆ ಪ್ರಕರಣದಲ್ಲಿ ಮಾಸ್ಟರ್ ಮೈಂಡ್ ಈತ ಶುಭಂ ಕೈರ್ನಾರ್. ಈ ಶುಭಂ ಕೈರ್ನಾರ್ಗೆ ಲೀಕ್ ಆಗಿದ್ದಂತಹ ಪ್ರಶ್ನೆ ಪತ್ರಿಕೆಯನ್ನು ಕೊಟ್ಟವನು ಧನಂಜಯ್ ಎನ್ನುವಂತಹ ವ್ಯಕ್ತಿ. ವ್ಯವಹಾರ ಹೆಂಗಿತ್ತು ಅಂತ ಹೇಳಿದರೆ ಇವ್ರದ್ದು ಧನಂಜಯ್ನಿಂದ ಪ್ರಶ್ನೆ ಪತ್ರಿಕೆಯನ್ನು ಪಡೆದುಕೊಂಡು ಈ ಶುಭಂ ಎನ್ನುವಂತಹ ಈ ವ್ಯಕ್ತಿ ಹರಿಯಾಣ ಮೂಲದ ಒಬ್ಬ ಗ್ರಾಹಕರಿಗೆ 15 ಲಕ್ಷ ರೂಪಾಯಿಗೆ ಅದನ್ನು ಮಾರಾಟ ಮಾಡಿದ್ದಂತೆ. ಯಾವುದನ್ನ 2026ರ ನೀಟ್ UG ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನ 15 ಲಕ್ಷ ರೂಪಾಯಿಗಳಿಗೆ ಈ ವ್ಯಕ್ತಿ ಮಾರಾಟ ಮಾಡಿದ್ದ ಧನಂಜಯ್ನಿಂದ ಪಡೆದುಕೊಂಡು. ಮತ್ತೊಂದು ಕಡೆ ಈ ಮನೀಷಾ ವಾಗ್ಮರೆ ಎನ್ನುವಂತಹ ಮಹಿಳೆಯ ಬಂಧನವೂ ಕೂಡ ಆಗಿದೆಯಲ್ಲ, ಆ ಮಹಿಳೆ ವಿದ್ಯಾರ್ಥಿಗಳನ್ನು ಸಂಪರ್ಕ ಮಾಡಿ ಈ ಧನಂಜಯ್ ಲೋಖಂಡೆ ಎನ್ನುವಂಥ ವ್ಯಕ್ತಿಗೆ ಪರಿಚಯ ಮಾಡಿಕೊಡೋ ಪ್ರಯತ್ನವನ್ನು ಮಾಡ್ತಾ ಇದ್ರಂತೆ. ಆ ಮುಖಾಂತರ ಲಿಂಕ್ಗಳನ್ನು ಕನೆಕ್ಟ್ ಮಾಡ್ತಾ ವಿದ್ಯಾರ್ಥಿಗಳು ಮತ್ತು ಪೋಷಕರಿಗೆ
ಈ ಪ್ರಶ್ನೆಗಳು ಬರಬಹುದು ಎನ್ನುವಂಥ ಸಾಧ್ಯತೆಗಳ ಮೇಲೆ ಅವುಗಳನ್ನು ಕೊಡೋ ಪ್ರಯತ್ನವನ್ನು ಮಾಡ್ತಾ ಇದ್ರು. ಇದೀಗ ವಾಟ್ಸಪ್ ಕರೆಗಳಾಗಿರ್ಬೋದು, ಚಾಟ್ಗಳಾಗಿರ್ಬೋದು, ಎಲ್ಲವನ್ನೂ ಕೂಡ ಪರಿಶೀಲನೆ ಮಾಡಿದ್ದಾರೆ.